ಸಿಎಂ ಸಿದ್ದರಾಮಯ್ಯಗೆ ಮೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಈ ಟೆನ್ಷನ್ ಜಾಸ್ತಿ ಆಗ್ತಾ ಇರೋದ್ರಿಂದನೇ ಇವಾಗ ಯಾವೆಲ್ಲ ಕಾಯ್ದೆ ಮತ್ತು ಸೆಕ್ಷನ್ಸ್ ಮೇಲೆ FIR ಆಗುತ್ತೆ ಅಂತಕ್ಕಂಥ ಕುತೂಹಲ ಇದೆ. ಇವತ್ತೇ ದಾಖಲಾಗುತ್ತಾ FIR ಅಂತಂದ್ರೆ ಆಲ್ಮೋಸ್ಟ್ ಇವತ್ತೇ ಆಗೋ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಟೆನ್ಷನ್, ಇವತ್ತೇ FIR ದಾಖಲಾಗೋ ಸಾಧ್ಯತೆ. ಹಾಗಾದ್ರೆ ಯಾವೆಲ್ಲ ಕಾಯ್ದೆ ಮತ್ತು ಸೆಕ್ಷನ್ಸ್ ಮೇಲೆ FIR ಆಗುತ್ತೆ, ಮೈಸೂರು ಲೋಕಾಯುಕ್ತರ ನಡೆ ಏನು, ಇದೆಲ್ಲದರ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಯಾವ ಸೆಕ್ಷನ್ಸ್ ಅನ್ನು ಹಾಕ್ತಾರೆ ಅಂತಕ್ಕಂಥದ್ದೇ ಬಹಳ ಮುಖ್ಯವಾದಂತಹ ವಿಚಾರ. ಸೊ ಭ್ರಷ್ಟಾಚಾರ ತಡೆ ಕಾಯ್ದೆ 1988 ಯಾವ ಕಾಯ್ದೆ ಮತ್ತು ಸೆಕ್ಷನ್ಸ್ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀವಿ. PC ಆಕ್ಟ್ ಅಂತ ಏನು ಹೇಳ್ತಾ ಇದ್ದಾರೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಅಂದ್ಬಿಟ್ಟು ಅದನ್ನೇ ಭ್ರಷ್ಟಾಚಾರ ತಡೆ ಅಂತ ಹೇಳೋದು. ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ 1988, ಯಾಕೆಂದ್ರೆ ಇಲ್ಲಿರ್ತಕ್ಕಂಥದ್ದು ಅವರ ಪತ್ನಿ ಹೆಸರಿನಲ್ಲಿ, ಹಾಗಾಗಿ ಬೇನಾಮಿ ಆಸ್ತಿ ಹಾಕ್ತಾ ಇದ್ದಾರೆ. ಇನ್ನು ಕರ್ನಾಟಕ ಭೂಮಿ ಕಬಳಿಕೆ ನಿಷೇಧ ಕಾಯ್ದೆ 2011 ಅನ್ವಯ ಪ್ರಕರಣವನ್ನು ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ FIR ಅಲ್ಲಿ ತೋರಿಸ್ತಾರೆ ಅವರು. ಜೊತೆಗೆ ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ, 120B ಕ್ರಿಮಿನಲ್ ಪಿತೂರಿ, ಸೆಕ್ಷನ್ 166 ಸಾರ್ವಜನಿಕ ಸೇವಕ ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥದ್ದು. ಸಾರ್ವಜನಿಕ ಸೇವಕ ಅಂದರೆ ಜನಪ್ರತಿನಿಧಿ ಅಂತ. ಸೆಕ್ಷನ್ 403 ಆಸ್ತಿಯ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೆಕ್ಷನ್ 406 ನಂಬಿಕೆಯ ಉಲ್ಲಂಘನೆಯಾಗಿದೆ ಅಂತಕ್ಕಂಥದ್ದನ್ನು ಈ ಸೆಕ್ಷನ್ ಹೇಳುತ್ತೆ, 406. ಸೆಕ್ಷನ್ 420 ಗೊತ್ತಿರುವಂತಹ ವಿಚಾರ, ವಂಚನೆಯನ್ನು ಎಸಗಿದ್ದಾರೆ ಅಂತ. ಇದಾದ ನಂತರ ಸೆಕ್ಷನ್ 426 ದುಷ್ಕೃತ್ಯವನ್ನ ಎಸಗಿರುವುದು ಅಂತ ಹೇಳ್ತಾರೆ. ಇನ್ನು ಸೆಕ್ಷನ್ 468 ವಂಚನೆಯ ಉದ್ದೇಶಕ್ಕಾಗಿ ದಾಖಲೆಗಳ ಫೋರ್ಜರಿ. ಇದರಲ್ಲಿ ಎಷ್ಟು ಪ್ರೂವ್ ಮಾಡೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಸೆಕ್ಷನ್ಸ್ ಅನ್ನು ಹಾಕ್ತಾರೆ. ಸೆಕ್ಷನ್ 340 ಅಕ್ರಮ ಬಂಧನ, ವಂಚನೆಯ ಉದ್ದೇಶಕ್ಕಾಗಿ ದಾಖಲೆಗಳ ಫೋರ್ಜರಿ ಅಂತ ಹೇಳ್ತಾರೆ, ಅಕ್ರಮ ಬಂಧನ. ಇತರರಿಗೆ ಹಾನಿ ಉಂಟು ಮಾಡೋದು ಸೆಕ್ಷನ್ 351. ಸೊ ಇದಿಷ್ಟು ಕೂಡ ಸೆಕ್ಷನ್ಸ್ಗಳನ್ನ ಹಾಕ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ PC ಆಕ್ಟ್ ಸೆಕ್ಷನ್ 9 ಸಾರ್ವಜನಿಕ ಸೇವಕನ ಮೇಲೆ ಪ್ರಭಾವ ಬೀರುವಂಥದ್ದು. PC ಆಕ್ಟ್ ಸೆಕ್ಷನ್ 13 ಸಾರ್ವಜನಿಕ ಸೇವಕನಿಂದ ಕ್ರಿಮಿನಲ್ ದುರ್ನಡತೆ. ಸೆಕ್ಷನ್ 53 ಬೇನಾಮಿ ವ್ಯವಹಾರಕ್ಕೆ ದಂಡ, ಮತ್ತು ಸೆಕ್ಷನ್ 54 ಸುಳ್ಳು ಮಾಹಿತಿಯನ್ನು ನೀಡುವುದಕ್ಕೆ ದಂಡ. ಇದೆಲ್ಲ ಸೆಕ್ಷನ್ಸ್ಗಳನ್ನ ಹಾಕ್ತಾರೆ FIRನಲ್ಲಿ. ಹಾಕಿದ ಮೇಲೆ ತನಿಖೆಯನ್ನು ಮಾಡ್ತಾರೆ. ಏನೇನು ಸಾಕ್ಷ್ಯಗಳನ್ನು ಇವರು ಕಲೆ ಹಾಕ್ತಾರೆ, ಯಾವ್ಯಾವ ಸೆಕ್ಷನ್ಸ್ಗಳು ತೂಕವಾಗಿ ಕೂತ್ಕೊಳ್ಳುತ್ತೆ ನೋಡಬೇಕು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಇವಾಗ ಮೈಸೂರು ಲೋಕಾಯುಕ್ತರ ನಡೆಯ ಮೇಲೆ ಎಲ್ಲರ ಕುತೂಹಲ ಇರತಕ್ಕಂಥದ್ದು. ಇವತ್ತೇ FIR ಆಗುತ್ತಾ, ಜೊತೆಗೆ ಯಾವ್ಯಾವ ಸೆಕ್ಷನ್ಸ್ ಅಂತ, ಇದೆಲ್ಲವೂ ಕೂಡ ಈಗಾಗಲೇ ರೆಡಿ ಆಗಿದೆಯಾ, ಇನ್ನು ಮುಂದಕ್ಕೆ ಆಗಬೇಕಾಗಿರೋದ ಅಂತ? ಅರವಿಂದ್, ಮೈಸೂರಿನ ಲೋಕಾಯುಕ್ತ ಕಚೇರಿ ಎನ್ನುವಂಥದ್ದು ಇವತ್ತಿನ ಮಟ್ಟಿಗೆ ರಾಜ್ಯದ ಬಹಳ ಗಂಭೀರವಾಗಿ ಕೇಂದ್ರವಾದಂತಹ ಸ್ಥಳ ಆಗಿದೆ. ಯಾಕೆಂದರೆ ಎಲ್ಲರ ದೃಷ್ಟಿ ಈ ಮೈಸೂರು ಲೋಕಾಯುಕ್ತ ಕಚೇರಿಯ ಮೇಲಿದೆ. ಯಾಕೆಂದರೆ ಬಹುತೇಕ ಇವತ್ತೇ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗುವಂತಹ ಸಾಧ್ಯತೆಗಳೇ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾವಾಗ ಕೋರ್ಟಿನ ಆದೇಶ ಪ್ರತಿ ಲೋಕಾಯುಕ್ತರ ಕೈಗೆ ಸೇರುತ್ತೋ ಆ ಪ್ರತಿಯ ಆಧಾರದ ಮೇಲೆ FIR ಕೂಡ ದಾಖಲಾಗುತ್ತೆ. ಈಗ ಸ್ನೇಹಮಯಿ ಕೃಷ್ಣ ಅವರು ಮತ್ತೊಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು, ಆದೇಶದ ಅಧಿಕೃತವಾದಂಥ ಪ್ರತಿ ಏನು ಬೇಕಾಗಿಲ್ಲ, ಈಗಾಗಲೇ ಏನು ವೆಬ್ಸೈಟ್ಗಳಲ್ಲಿದೆಯೋ ಅದೇ ಆದೇಶವನ್ನೇ ಇಟ್ಕೊಂಡು ಅವರು ಈಗ FIR ಕೂಡ ದಾಖಲು ಮಾಡಬೇಕಾಗುತ್ತೆ. ನಾನು ಇವತ್ತೇ FIR ದಾಖಲು ಮಾಡುವಂಥ ವಿಚಾರದಲ್ಲಿ ಬಂದು ಲೋಕಾಯುಕ್ತ ಕಚೇರಿಗೆ ಬಂದು ಮನವಿಯನ್ನು ಕೂಡ ಕೊಡ್ತೇನೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಸೆಕ್ಷನ್ಗಳು, ಇದನ್ನು ನಾವು ಹೇಳಿರುವಂಥ ಸೆಕ್ಷನ್ಗಳು ಅಲ್ಲ, ಇದು ನಮ್ಮ ಊಹೆ ಮಾಡಿಕೊಂಡು ಆಗ್ತಾ ಇರುವಂಥ ಸೆಕ್ಷನ್ಗಳು ಅಲ್ಲ ಅರವಿಂದ್. ಇದನ್ನು ನಿರ್ದಿಷ್ಟವಾಗಿ ಕೋರ್ಟ್ ಹೇಳಿರುವಂತಹ ಸೆಕ್ಷನ್ಗಳಿವು. ಇಂಥದ್ದೇ ಸೆಕ್ಷನ್ಗಳ ಆಧಾರದ ಮೇಲೆ ನೀವು ಮೊಕದ್ದಮೆಯನ್ನು ದಾಖಲಿಸ್ಕೊಂಡು, ಅಂದರೆ FIRನ ದಾಖಲಿಸ್ಕೊಂಡು ತನಿಖೆಯನ್ನು ಮಾಡಬೇಕು ಅಂತ. ಅಂದರೆ ಇದನ್ನು ನಾವು ಪಟ್ಟಿ ಮಾಡ್ಕೊಂಡಿರುವಂಥದ್ದು ಅಥವಾ ಇಂತಿಂಥದ್ದು ಆಗುತ್ತೆ ಅನ್ನುವಂಥದ್ದು ನಮ್ಮ ಊಹೆಯಲ್ಲಿರುವಂಥ ಸೆಕ್ಷನ್ಗಳೆಲ್ಲ. ಕೋರ್ಟ್ ಸ್ಪಷ್ಟವಾಗಿ ಹೇಳಿರುವಂಥ ಸೆಕ್ಷನ್ಗಳಿವು. ಪ್ರಮುಖವಾಗಿ ಇಲ್ಲಿರುವಂಥದ್ದು ಅರವಿಂದ್, ಫೋರ್ಜರಿ ಮಾಡಿರುವಂಥದ್ದು, ದಾಖಲೆಗಳ ಫೋರ್ಜರಿಯನ್ನು ಮಾಡಿರುವಂಥದ್ದು, ಮತ್ತು ಪ್ರಮುಖವಾಗಿ ಇರುವಂಥದ್ದು ವಂಚನೆಯ ಉದ್ದೇಶಕ್ಕಾಗಿ ದಾಖಲೆಗಳ ಫೋರ್ಜರಿ ಆಗಿರುವಂಥದ್ದು, ಮತ್ತು ಭೂಮಿ ಕಬಳಿಕೆ ಅನ್ನುವಂಥದ್ದು ಇದು ಪ್ರಮುಖವಾದಂತಹ ವಿಚಾರ. ಜೊತೆಗೆ ಬೇನಾಮಿಯ ಕಾಯ್ದೆ, ಈ ಎಲ್ಲದೂ ಕೂಡ ಪ್ರಮುಖವಾದಂಥ ಸೆಕ್ಷನ್ಗಳು. ಕೋರ್ಟು ಏನೇನು ಸೂಚನೆ ಮಾಡಿದೆಯೋ ಆ ಸೆಕ್ಷನ್ಗಳನ್ನಷ್ಟೇ ನಾವು ತೋರಿಸ್ತಾ ಇರುವಂಥದ್ದು. ಬಹುತೇಕ 100%
ಕೋರ್ಟಿನ ನಿರ್ದೇಶನದಂತೆ ಈಗೇನು ನಾವೇನು ತೋರಿಸ್ತಾ ಇದೀವೋ ಸೆಕ್ಷನ್, ಆ ಸೆಕ್ಷನ್ಗಳ ಅಡಿಯಲ್ಲೇ FIR ದಾಖಲಾಗುತ್ತೆ. ಯಾಕಂದರೆ ಕೋರ್ಟ್ ಇಂತಿಂಥ ಸೆಕ್ಷನ್ಗಳ ಅಡಿಯಲ್ಲೇ ನೀವು ಇಂತಿಂಥ ವಿಚಾರದಲ್ಲಿ ನೀವು ತನಿಖೆ ಮಾಡಬೇಕು ಅನ್ನೋಂಥದ್ದು ಡೈರೆಕ್ಷನನ್ನು ಕೊಟ್ಟಿದೆ. ಹಾಗಾಗಿ 100% ಅದೇ ಸೆಕ್ಷನ್ಗಳ ಅಡಿಯಲ್ಲಿ ಸಿದ್ದರಾಮಯ್ಯನವರು ಜೊತೆಗೆ ಸಿದ್ದರಾಮಯ್ಯನವರ ಪತ್ನಿ ಜೊತೆಗೆ ಅವರ ಬಾಮೈದ ಜೊತೆಗೆ ಆಫೀಸರ್ಸ್ ಇವರೆಲ್ಲರ ಮೇಲೆ ಈ ಎಲ್ಲರ ಆಧಾರದ ಮೇಲೆ ಇವತ್ತು ಬಹುತೇಕ FIR ದಾಖಲಾಗುತ್ತೆ.